ನಮಸ್ತೆ ಫ್ರೆಂಡ್ಸ್, ಏನೇ ಮೇಡಮ್ ವೀಡಿಯೋಸ್ಗಳೇ ಹಾಕ್ತಿಲ್ಲ ರೆಗ್ಯುಲರ್ ಆಗಿ, ಏನು ಮಾಡ್ತಿದ್ದೀರಾ ಮನೇಲಿ ಅಂತ ಕೇಳೋರಿಗೆ ಈ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಮಾರ್ಚು ಏಪ್ರಿಲ್ ಬಂತು ಅಂತ ಹೇಳಿದ್ರೆ ಸಮ್ಮರ್ ಕ್ಯಾಂಪ್ಗೆ ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ ಇನ್ನೇನು. ಸೊ ಇಲ್ಲಿ ಈ ರೂಮಲ್ಲಿ ಇದ್ದಂತಹ ಬುಕ್ಸ್ಗಳನ್ನೆಲ್ಲ ಇತ್ತು ಹಾಲಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿರುವಂತಹ ಪುಸ್ತಕಗಳನ್ನು ಸುಮಾರು 20 ಅಥವಾ 30 40 ವರ್ಷಗಳಿಂದ ನಾನು ಸ್ಟೋರ್ ಮಾಡಿ ಮಡಗಿದ್ದೀನಿ. ಅಂದರೆ ಯಾವುದೇ ಹಳೆಯ ಪುಸ್ತಕಗಳು ಅಂದರೆ ಓಲ್ಡ್ ಸಿಲೆಬಸ್ ಅಂತ ಏನು ಹೇಳ್ತೀವಿ ಆ ಎಲ್ಲ ಬುಕ್ಸು ನನ್ನ ಹತ್ರ ಸಿಗುತ್ತೆ. ಅಂದರೆ ಗ್ರೇಡ್ 1ಇಂದನೂ BSc ಅಥವಾ BCA ಬುಕ್ಸು ಮತ್ತು ಎಲ್ಲ ಕಾಲೇಜ್ ಬುಕ್ಸ್ಗಳು ನನ್ನ ಹತ್ರ ಇದೆ. ಅಂದರೆ ನಾನು ಓದಿದ್ದು, ನನ್ನ ಬ್ರದರ್ಸು, ನನ್ನ ಹಸ್ಬೆಂಡ್ ಓದಿರೋದು ಬುಕ್ಸು ಎಲ್ಲನೂ ಸೇವ್ ಮಾಡಿ ಮಡಗಿದ್ದೀವಿ. ಜೊತೆಗೆ ನಾನು ಟ್ಯೂಷನ್ಸ್ ಮಾಡೋದ್ರಿಂದ ಟ್ಯೂಷನ್ಸ್ ಮಕ್ಕಳ ಪ್ರತಿ ವರ್ಷದ ಬುಕ್ಸ್ಗಳನ್ನು ಪ್ರತಿ ವರ್ಷ ಟ್ಯೂಷನ್ಸ್ ಮಕ್ಕಳ ಹತ್ರನೂ ಸಹ ನಾನು ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ. ಸೊ ಮುಂದಿನ ದಿನಗಳಲ್ಲಿ ನಾನು ಒಂದು ಲೈಬ್ರರಿಯನ್ನು ಸಹ ಓಪನ್ ಮಾಡುವಂತಹ ಒಂದು ಐಡಿಯಾ ಇದೆ. ಸೊ ಈಗಾಗಲೇ ಒಂದು 500 to 600 ಬುಕ್ಸ್ ಇರಬಹುದು ಅಂತ ಅನಿಸ್ತಾ ಇದೆ. ಕೌಂಟ್ ಮಾಡಿಲ್ಲ. ಈ ಸಮ್ಮರ್ ಹಾಲಿಡೇಸ್ನಲ್ಲಿ ಕೌಂಟ್ ಮಾಡೋ ಒಂದು ಟಾಸ್ಕ್ ಸಹ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಟಾಸ್ಕ್ ತುಂಬಾ ಕಷ್ಟ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರೋವಂಥ ಈ ಒಂದು ರ್ಯಾಕನ್ನು ತೊಗೊಂಡು ಹೋಗಿ, ಅಂದರೆ ಇದು ನಾವು ಪ್ಲೇ ಏರಿಯಾ ರೂಮ್ ಅಂತ ನಮ್ಮದು ಇದೆ ಅಲ್ವಾ, ಪ್ಲೇಯಿಂಗ್ ರೂಮ್. ಅಂದರೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಂತಹ ಒಂದು ಜಾಗ. ಯಾವಾಗ ಕೊರೋನಾ ಟೈಮ್ನಲ್ಲಿ ಇದನ್ನು ಹಾಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಇಲ್ಲಿ ಆಟ ಆಡ್ತಿಲ್ಲ ಈಗ, ಪಾಪ ಮಕ್ಕಳು ಕುತ್ಕೊಂಡು ಓದ್ತಾ ಇರ್ತಾರೆ. ಸೊ ಇದನ್ನು ಈಗ ನಾನು ಈ ಒಂದು ಬುಕ್ಸ್ ರ್ಯಾಕನ್ನು ಈಗ ನಾನು ಇಲ್ಲಿಂದ ತೊಗೊಂಡು ಹೋಗಿ ನಮ್ಮ ಟ್ಯೂಷನ್ ಹಾಲ್ ಅಂತಂದರೆ ಇದು ನಮ್ಮನೆ ಹಾಲೇ, ಸರಿನಾ. ಇದನ್ನು ಇಲ್ಲಿ ಶಿಫ್ಟ್ ಮಾಡಬೇಕಾಗಿದೆ ಈಗ. ಅದೇ ಒಂದು ಬಿಗ್ ಟಾಸ್ಕ್ ಇದೆ ಇವತ್ತು. ಸೊ ಈ ಒಂದು ರ್ಯಾಕನ್ನು ಸಹ ಇದು ಬೇರೆ ರೂಮ್ನಲ್ಲಿತ್ತು, ಅದನ್ನು ತೊಗೊಂಡು ಇವಾಗ ಲಾಸ್ಟ್ ವೀಕ್ನಲ್ಲಿ ತೊಗೊಂಬಂದು ಮಡಗಿದ್ದೀನಿ ಇಲ್ಲಿ. ಇದನ್ನು ಮಾಡಲಿಕ್ಕೆ ನನಗೆ ಹಾಫ್ ಡೇ ಹಿಡಿತು. ಸೊ ಇವತ್ತು ಈ ಒಂದು ಇಲ್ಲಿರೋ ಈ ಒಂದು ರ್ಯಾಕನ್ನು ತೊಗೊಂಡು ಹೋಗಿ ನಾನು ಬ್ಯಾಕ್ ಟು ನಮ್ಮ ಟ್ಯೂಷನ್ ಹಾಲಲ್ಲಿ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ಸಮ್ಮರ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬುಕ್ಸ್ನೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ನನಗೆ ನನ್ನ ಫ್ರೆಂಡ್ಸ್ಗಳು ಕೊಟ್ಟಿರೋಂತಹ ಒಂದು ಏನಂತ ಕಿಟ್ ಇದೆ, ಆ್ಯಕ್ಚುಲಿ ಲರ್ನಿಂಗ್ ಕಿಟ್ಸ್ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಹತ್ರ ಇರುವಂತಹ ಕಿಟ್ಗಳೆಲ್ಲ ನಾನು ಮಡಗಿದ್ದೀನಿ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಈಗ ಸಮ್ಮರ್ ಕ್ಯಾಂಪ್ಗೂ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಲಕ್ಷ್ಯ ಟ್ರೈನಿಂಗ್ ಅಕಾಡೆಮಿದಲ್ಲಿ ಇವಾಗ ಹೊಸ ಒಂದು ತಿರುವು ಮಾಡ್ತಾಯಿದ್ದೀವಿ ಈ ಒಂದು ಸಮ್ಮರ್ನಲ್ಲಿ. ಬನ್ನಿ, ಈ ಒಂದು ಬುಕ್ಸ್ ರ್ಯಾಕನ್ನು ಎತ್ತೋದಕ್ಕೆ ಹೆಲ್ಪ್ ಮಾಡಿ. ಅಟ್ಲೀಸ್ಟ್ ವಿಡಿಯೋ ನೋಡಿದ್ರೆ ಸಾಕು, ವಿಡಿಯೋ ನೋಡಿ ಅಚ್ಚು ಅಂತ ಹೇಳಿದ್ರೆ ಸಾಕು. ಸರಿ, ಇಲ್ಲಿ ಒಂದು ಸ್ವಲ್ಪ ಪೂಜೆ ಐಟಮ್ಸು ಸಹ ಮಡಗಿದ್ದೀನಿ. ಅದನ್ನು ಸಹ ನಾನು ಸ್ವಲ್ಪ ಕ್ಲೀನ್ ಮಾಡೋದಿದೆ ಇವತ್ತಿನ ಟಾಸ್ಕ್ ತುಂಬಾ ಟಫ್ ಇದೆ. ಸೊ ಮುಗಿಸ್ಬೇಕು. ಇದೊಂದು ಹಾಫ್ ಡೇ ಮುಹೂರ್ತ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ಹಾಫ್ ಡೇ ಇದನ್ನು ಎಡಿಟ್ ಮಾಡಬೇಕಲ್ಲ, ಈ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕು. ಜೊತೆಗೆ ಅದು ನಂತರ ಟ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಬರ್ತೀನಿ. ನಾನು ವಿಡಿಯೋ ಆಮೇಲೆ ಹಾಕೋಣ. ಓಕೆನಾ? ನಮಸ್ತೆ. ಸ್ಟಾರ್ಟ್ ಮಾಡೋಣ ಈಗ. ಮೊಬೈಲ್ ಬಂದಮೇಲಂತೂ ಎಲ್ಲನೂ ಗೂಗಲ್ಲು, ಇವಾಗಂತೂ AI ಅಂತ ChatGPT ಅಂತ ಬಂದ್ಬಿಟ್ಟಿದೆ. ಸರಿ, ಏನೇ ಆದ್ರೂ ಆ ChatGPTಗೆ ಮತ್ತು ಆ ಗೂಗಲ್ಗೆ ಫಿಲ್ ಮಾಡೋಕ್ಕೆ ಬುಕ್ಸ್ ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ನಮ್ಮ ಮನೇಲಿ ಎಲ್ಲ ನಮ್ಮ ChatGPT ಎಲ್ಲ ನಮ್ಮ ತಲೆನೇ, ನಮ್ಮ ಬುಕ್ಸ್ಗಳೇ ಅಷ್ಟೇ, ಸರಿನಾ. ಏನಾದ್ರೂ ನಮ್ಗೆ ಆಲ್ಮೋಸ್ಟ್ ಬುಕ್ಸ್ನಲ್ಲಿ ಹುಡುಕ್ತೀವಿ. ಸೊ ಸಮಯ ಇಲ್ಲ ಅಂದಾಗ ಮಾತ್ರ ನಾವು ಗೂಗಲಲ್ಲಿ ಟ್ರೈ ಮಾಡ್ತೀವಿ ನಮ್ಮ ಪ್ರಾಜೆಕ್ಟ್ಸ್ಗಳಿಗೆ, ಅಥವಾ ಯಾವುದೇ ಒಂದು ಆನ್ಸರ್ ಸಿಗಲಿಲ್ಲ ಅಂದರೂ ನಾನು ಬುಕ್ಸ್ಗಳನ್ನೇ ಹುಡ್ಕೋದು. ಎಲ್ಲ ಥರ ಬುಕ್ಸ್ಗಳು, ಅಂದರೆ ಸ್ಟೂಡೆಂಟ್ಸ್ಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ಯಾವ್ಯಾವ ಬುಕ್ಸ್ಗಳು ಬೇಕು ಎಲ್ಲ ಸಿಲೆಬಸ್ಸು ನನ್ನ ಹತ್ರ ಸಿಗುತ್ತೆ. ಸೊ ಇದನ್ನು ಸಹ ನೀವು ಯಾರಾದರೂ ಬೇಕು ಅಂದರೆ ನೀವು ಹೈಯರ್ ಮಾಡ್ಕೊಬೋದು, ಮತ್ತು ವಾಪಸ್ ಕೊಡಬೇಕಾಗುತ್ತೆ. ಸೊ CBSE ಸ್ಟೇಟ್ ಬೋರ್ಡು ಮತ್ತು ತಮಿಳ್ ಮೀಡಿಯಮ್ ಸ್ಕೂಲ್ಸ್ ಬುಕ್ಸ್ ಸಹ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು. ಜೊತೆಗೆ ICSE ಬುಕ್ಸ್ ಇದ್ದಾವೆ. ಸೊ ಕೆಲವು ಸ್ನೇಹಿತರೆಲ್ಲ ನನಗೆ ಸ್ಪಾನ್ಸರ್ ಮಾಡಿದ್ದಾರೆ. ನಾನು ಸಹ ಕಲೆಕ್ಟ್ ಮಾಡಿದ್ದೀನಿ.
ನನ್ನ ಪುಸ್ತಕಗಳು, ನನ್ನ ಮಕ್ಕಳ ಪುಸ್ತಕಗಳನ್ನು ಸಹ ನಾನು ಹಾಗೆ ಜೋಪಾನವಾಗಿ ಇಟ್ಟಿದ್ದೀನಿ. ಇನ್ನೇನು ನೆಕ್ಸ್ಟ್ ಜನ್ರೇಷನ್ಗೆ ಏನು ಅಸೆಟ್ ಅಂತ ಹೇಳಿದ್ರೆ ಈ ಬುಕ್ಸ್ಗಳೇ ಆ್ಯಕ್ಚುಲಿ. ಸೊ ಇದೇನಾದರೂ ಪ್ರಾಪರ್ಟಿ ಅಂತೂ ಮಾಡಿ ಮಡಗಿಲ್ಲ. ಸೊ ಇಲ್ಲಿ ಬುಕ್ಸ್ಗಳನ್ನು ಮಾತ್ರ ಮಕ್ಕಳಿಗಾಗಿ, ನೆಕ್ಸ್ಟ್ ಜನ್ರೇಷನ್ಗಾಗಿ ಅಟ್ಲೀಸ್ಟ್ ಜೋಡಿಸಿ ಮಡಗಿದ್ದೀನಿ. ಪ್ರತಿದಿನ ಅಫ್ಕೋರ್ಸ್ ಓದ್ತಾ ಇರ್ತೀನಿ. ಎಲ್ಲ ಥರ ಬುಕ್ಸ್ಗಳು ಇದೆ. ಈ ವರ್ಷದ ವಿಶೇಷವಾದ ಬುಕ್ಸ್ಗಳು ಏನಪ್ಪ ಅಂತಂದರೆ ಶ್ರೀ ರಾಮಾಯಣ ದರ್ಶನಂ, ಜೊತೆಗೆ ಇದು ವಾಲ್ಮೀಕಿ ರಾಮಾಯಣ ಪುಸ್ತಕಗಳು ಒಂದು 2,000 ರೂಪಾಯಿ ಆಗಿದೆ. ಸೊ ಅದನ್ನು ಸಹ ಈ ಸಲ ವಿಶೇಷವಾಗಿ ತರಿಸ್ಕೊಂಡಿದ್ದೀನಿ. ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅದು ಅಂದರೆ ಅದರ ಒಂದು ಅಂಗವಾಗಿ ನಾನು ಈ ಸಲ ವಾಲ್ಮೀಕಿ ರಾಮಾಯಣದ ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಭಗವದ್ಗೀತೆ ಪುಸ್ತಕಗಳು ಇದೆ. ಆಧ್ಯಾತ್ಮಿಕತೆಗೆ ನಿಲುಕಿದಂತಹ ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ ನಮ್ಮ ಲೈಬ್ರರಿಯಲ್ಲಿ. ಸೊ ನೀವು ಏನಾದರೂ ಡೆಡಿಕೇಟ್ ಮಾಡಬೇಕು, ಪುಸ್ತಕಗಳನ್ನ ಬಿಸಾಕೋದು ಬೇಡ ಅಂತ ಏನಾದರೂ ಅಂತ ಐಡಿಯಾ ಇದ್ದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮಾಡಿ ನೀವು ಸಹ ನನಗೆ ಕೊಡಬಹುದು. ನಾನು ಭದ್ರವಾಗಿ ಪ್ರಿಸರ್ವ್ ಮಾಡಿರ್ತೀನಿ. ನಮ್ಮನೆಗೆ ಯಾರಾದರೂ ಸ್ನೇಹಿತರು ಬಂದರು ಅಂತಂದರೆ ಅವ್ರು ಸೆಕೆಂಡ್ ಟೈಮ್ ಬರೋ ಅಷ್ಟರಲ್ಲಿ ನಮ್ಮನೇಲಿ ಎಲ್ಲ ಐಟಮ್ಸ್ಗಳ ಒಂದು ಪ್ಲೇಸಸ್ ಬದಲಾವಣೆ ಆಗಿರುತ್ತೆ. ಕಾರಣ ಏನಪ್ಪ ಅಂತೇಳಿದ್ರೆ, ನಾನು ಆವಾಗವಾಗ ಎಲ್ಲಾದರೂ ಮನೇಲಿರೋದೆಲ್ಲ ಒಂದು ಐಟಮ್ಸ್ಗಳನ್ನ ತಳ್ಳೋದು, ಮತ್ತು ಬೇರೆ ಬೇರೆ ರೂಮಲ್ಲಿರೋದು ಹಾಲಲ್ಲಿರೋದು ರೂಮ್ಗೆ. ಸೊ ಸ್ಪೇಸ್ ಎಲ್ಲಿ ಬೇಗ ಜಾಸ್ತಿ ಸಿಗುತ್ತೆ ನಾನು ನೋಡ್ತಾನೆ ಇರ್ತೀನಿ. ಪ್ಲಸ್ ಅದು ಆ ಕೆಲಸ ಮಾಡ್ತಾನೆ ಇರ್ತೀನಿ. ಅಂದರೆ ಹಾಲಲ್ಲಿ ಬರೀ ಮಕ್ಕಳಿಗೆ, ಅಂದರೆ ಟ್ಯೂಷನ್ಸ್ ಮಕ್ಕಳಿಗಾಗಿ ಡೆಡಿಕೇಟ್ ಮಾಡಿದ್ದೀನಿ. ಮತ್ತು ಇವಾಗ ಲೈಬ್ರರಿ ಅಂತ ಒಂದು 2 ರ್ಯಾಕನ್ನು ಇಟ್ಟಿದ್ದೀನಿ. ಮತ್ತು ಒಂದು ನೋಡಿದ್ರಲ್ಲ ಸರಸ್ವತಿ ದೇವಿಯನ್ನು ಈ ವರ್ಷ ಹೊಸದಾಗಿ ಬಂದಿದ್ದಾರೆ, ಸರಸ್ವತಿ ಮೇಡಮ್ ಅವರೂ ಸಹ. ಸೊ ಅವರನ್ನು ಮಾತ್ರ ಅಲ್ಲಿ ನಮ್ಮ ಹಾಲಲ್ಲಿ ಇರುತ್ತೆ ಅಷ್ಟೇ. ಸೊ ಚೆನ್ನಾಗಿದೆ. ಅಂದರೆ ಮನೆ ಕೆಲಸದ ಜೊತೆಗೆ ಇದನ್ನೆಲ್ಲ ಎಕ್ಸ್ಟ್ರಾ ವರ್ಕ್ ಮಾಡೋದು ತುಂಬಾ ಚಾಲೆಂಜಿಂಗ್ ಟಾಸ್ಕು. ನೋಡಿ, ಈ ದೊಡ್ಡ ರ್ಯಾಕನ್ನು ತಳ್ಳೋದೇ ಒಂದು ವೆರಿ ರಿಸ್ಕಿ. ಸೊ ಮಕ್ಕಳಿರ್ಬೇಕಾದ್ರೆ ಮಾಡ್ಬೋದು, ಬಟ್ ಅದು ಅವ್ರಿಗೆ ಬೇಡ ಅಂತ ನಾನೇ ಈ ಒಂದು ಹಾಫ್ ಡೇ ನಾನೊಬ್ಬರೇ ತಳ್ತಾ ಇದ್ದೀನಿ ಇದನ್ನು. ನನಗಂತೂ ಪ್ರಾಕ್ಟೀಸ್ ಇದೆ. ಅಂದರೆ ಈ ರ್ಯಾಕ್ಗಳನ್ನ ತಳ್ಳೋದು. ಮಂಚನ ಇಲ್ಲಿ ಡೋರ್ ಎಂಟ್ರೆನ್ಸ್ ಹತ್ರ ಸೈಡ್ನಲ್ಲಿ ಒಂದು ಬುಕ್ ಸ್ಟ್ಯಾಂಡ್ ಇದೆ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಟೈಲರಿಂಗ್ ಮೆಷಿನ್ ಇಟ್ಟಿದ್ದೀನಿ. ಸೊ ನೋಡಿರಿ, ಈ ರ್ಯಾಕ್ ಮುಂದೆ ಹೋಗಲಿಕ್ಕೆ ಕಷ್ಟ ಇದೆ. ಸೊ ಏನು ಮಾಡಲಿಕ್ಕಾಗಲ್ಲ. ಈಗ ಜಸ್ಟ್ ವಿ ಹ್ಯಾವ್ ಟು ಪುಶ್ ಇಟ್. ಓಕೆ, ಮೂವ್ ಆಯಿತು. ಟೈಲರಿಂಗೆಲ್ಲ ಬರುತ್ತಾ ಅಂತ ಕೇಳಿಬಿಡಿ. ಎಲ್ಲರ ಮನೆಯಲ್ಲೂ ಹೇಗಿದೆ ಅದು ನಮ್ಮ ಮನೆಯಲ್ಲೂ ಹಾಗೆ ಇದೆ. ಮೇ ಬಿ ಎಲ್ಲರೂ ವರ್ಕ್ ಮಾಡ್ತಾರೇನೋ ಗೊತ್ತಿಲ್ಲ. ನಾನಂತೂ ಟೈಲರಿಂಗ್ ಮಿಷಿನ್ ವರ್ಕ್ ಮಾಡ್ತಿಲ್ಲ. ಅದೊಂದು ವೇಸ್ಟ್ ಪ್ರಾಡಕ್ಟ್ ಹಾಗೆ ಇದೆ. ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಡೈಲಿ ಹೀಗೆ ಒಂದಲ್ಲ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಹೋದರೆ ಪ್ಲಾನಿಂಗ್ ಇರುತ್ತೆ, ಎಕ್ಸಿಕ್ಯೂಷನ್ ಕಷ್ಟ ಆಗಿರುತ್ತೆ. ಬಟ್ ಅದನ್ನೆಲ್ಲ ಮಾಡಬಾರ್ದು, ನನಗೆ ಗೊತ್ತಿದೆ. ಸೊ ನೀವೆಲ್ಲ ಸ್ನೇಹಿತರು ವೀಡಿಯೋಸ್ಗಾಗಿ ನೋಡ್ತಾ ಇರ್ತೀರ, ಕಾಯ್ತಿರ್ತಾರೆ, ಏನಾದರೂ ಮಾಡ್ತಿದ್ದಾರೆ, ಏನಾದರೂ ಒಂದು ಉಪಯುಕ್ತವಾಗುವಂತಹ ಒಂದು ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗಳಿಗೆ ನೀವು ಕಾಯ್ತಿರ್ತೀರಿ ಅಂತ ನನಗೆ ಗೊತ್ತು. ಸೊ ನಾನು ಹಾಕಿದ್ರೆ, ಅಂದರೆ ನನ್ನ ಟೈಮ್ ಪಾಸ್ ವೀಡಿಯೋಸ್ ಅಂತೂ ಹಾಕೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಇಲ್ಲೂ ಅಷ್ಟೇ ನಿಮ್ಮ ಸಮಯ ತುಂಬಾ ಮುಖ್ಯ ಅಂತ ನನಗೆ ಗೊತ್ತು. ಸೊ ವೇಸ್ಟ್ ವೀಡಿಯೋಸ್ಗಳನ್ನ ನೋಡಿಬಿಡಿ, ಯೂಸ್ ಆಗುವಂಥ ವೀಡಿಯೋಸ್ಗಳನ್ನ ನೋಡಿ. ಇಲ್ಲಿ ನೋಡಿ ನಾನು ಒಬ್ಬಳೇ ತಳ್ಳಿದ್ದೀನಿ. ಈ ಒಂದು 3 ಸ್ಟೋರಿಡ್ ಅಂತ ಹೇಳ್ಬೋದಲ್ವ, ಒಂದು 3 ಅಥವಾ 4 ರ್ಯಾಕ್ಗಳಿರುವಂತಹ ಒಂದು ಸ್ಟ್ಯಾಂಡ್ಗಳಿರುವಂತಹ ರ್ಯಾಕನ್ನು ತಳ್ಳಿ ನೋಡಿ ಸೈಡಲ್ಲಿ ನಿಲ್ಲಿಸಿದ್ದೀನಿ ಕಷ್ಟಪಟ್ಟು. ಜೊತೆ ಇವಾಗ ಈ ಬುಕ್ಸ್ಗಳೆಲ್ಲ ತೊಗೊಂಡೋಗ್ಬೇಕು ಅಂದರೆ ಇದು ಮೇ ಬಿ ಹಾಫ್ ಡೇ ಆಗುತ್ತೆ. ಅಂದರೆ 3 to 4 hours ಟಾಸ್ಕ್ ಇದು. ಇಟ್ಸ್ ನಾಟ್ ವೆರಿ ಈಸಿ ಜಾಬ್. ಅಂದರೆ ಇದು ತುಂಬ ರಿಸ್ಕ್ ಇದೆ. ಮತ್ತು ವೆಯ್ಟ್ ತೊಗೊಂಡೋಗಿ ಮಡಗಬೇಕು, ಕ್ಲೀನಾಗಿ ಜೋಡಿಸ್ಬೇಕು. ಈಗ ಬರೀ ಜೋಡಿಸಿ ಮಡಗ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಬ್ಜೆಕ್ಟ್ ವೈಸ್ ಇದನ್ನು ನಾನು ಡಿಸ್ಟಿಂಗ್ವಿಷ್ ಮಾಡ್ತೀನಿ, ಕ್ಲಾಸಿಫಿಕೇಷನ್ ಮಾಡ್ತೀನಿ, ಈಸಿ ಟು ಐಡೆಂಟಿಫೈ. ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ ಮನೇಲಿ ಅಂತೂ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದನ್ನು ನಾನು ವರ್ಟಿಕಲಿ ಮಡಗಿದಾಗ ನನಗೆ ಪ್ಲೇಸ್ ಸಾಲಲಿಲ್ಲ. ಅದಕ್ಕೆ ಈಗ ನಾನು ಹಾರಿಜಾಂಟಲಿ ಮಡಗಬೇಕು. ಈಗ ನಾನು ಸ್ಪೇಸ್ಗೋಸ್ಕರ ಈಗ ಹಾರಿಜಾಂಟಲಾಗಿ ಮಡಗ್ತಾ ಇದ್ದೀನಿ. ಇನ್ನೂ ಕಲೆಕ್ಟ್ ಮಾಡಬೇಕು. ಇನ್ನೂ ಸಾವಿರಾರು ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು. ಪ್ರತಿದಿನ ಓದಬೇಕು. ಓದೋದು ಒಂದು ಒಳ್ಳೆಯ ಅಭ್ಯಾಸ. ಯಾವುದಾದ್ರೂ ಒಂದು ಪುಸ್ತಕ ತಗೊಳ್ಳಿ ರ್ಯಾಂಡಮ್ ಆಗಿ. ನನಗಿಲ್ಲಿ ಮಾರಲ್ ಸೈನ್ಸ್ ವ್ಯಾಲ್ಯೂಸ್, GK ಮತ್ತು ಎಲ್ಲ ಥರ ಬುಕ್ಸ್ಗಳು ನನ್ನ ಹತ್ರ ಆಗುತ್ತೆ. ಮಿಸ್ಟ್ರಿ,
ಮತ್ತು ಮ್ಯಾಥಮೆಟಿಕ್ಸ್ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರೋದ್ರಿಂದ ಮ್ಯಾಥ್ಸ್ ಬುಕ್ಸ್ ತುಂಬ ಇರುತ್ತೆ. ಎಲ್ಲ ಕ್ಲಾಸಸ್ದು ಇದೆ ಬುಕ್ಸ್ ನನ್ನ ಹತ್ರ. ನೀವು 1 to 10th ಯಾವ ಕ್ಲಾಸ್ಗಾದರೂ ನೀವು ಟ್ಯೂಷನ್ಸ್ನ ಸಹ ಕೇಳ್ಬೋದು, ನಾನು ಹೇಳ್ಕೊಡ್ತೀನಿ. ಮತ್ತು ನನಗೇನಾದರೂ ವರ್ಕ್ಶೀಟ್ ಸಮ್ಸ್ ಬೇಕು ಮತ್ತು ಎಕ್ಸ್ಟ್ರಾ ಸಮ್ಸ್ ಬೇಕು ಅಂತ ಹೇಳಿದ್ರೆ ನಾನು ಈ ಬುಕ್ಸ್ಗಳನ್ನೇ ಉಪಯೋಗಿಸ್ಕೊಳ್ಳೋದು. ಸೊ ಆ ಫಿಸಿಕ್ಸ್ ಬುಕ್ಸ್ ಎಲ್ಲ ನಾನೇ ಯೂಸ್ ಮಾಡಿದ್ದೆ ನಾನು ಓದಬೇಕಾದ್ರೆ. ಸೊ ಎಲ್ಲ ಥರ ಬುಕ್ಸು ನನ್ನ ಹತ್ರ ಇದೆ ಇಲ್ಲಿ. ತುಂಬ ಖುಷಿ ಅನಿಸುತ್ತೆ ನೋಡಬೇಕಾದ್ರೆ, ಅಟ್ಲೀಸ್ಟ್ ಬುಕ್ಸ್ಗಳನ್ನ ಓದ್ತೀವೋ ಇಲ್ವೋ ಅಟ್ಲೀಸ್ಟ್ ನೋಡ್ತಾ ಇರಬೇಕು. ನೀವು ಅವೆನ್ಯೂ ರೋಡ್ಗೆ ಹೋದರೆ ಓಲ್ಡ್ ಬುಕ್ಸ್ಗಳನ್ನ ಹೇಗೆ ನೋಡ್ತೀರಾ ಅಂದರೆ ಹೀಗೆ ಹಾರಿಜೆಂಟಲಿ ಮಡಗಿರ್ತಾರೆ ನೋಡಿದ್ದೀರಲ್ಲ, ಅದೇ ರೀತಿ ಅಂದರೆ ಹಳೇದು ಇದೆ ಇಲ್ಲಿ. ಬುಕ್ಸ್ಗಳು ಹಳೇದು ಇದೆ, ಹೊಸ ಬುಕ್ಸ್ಗಳು ಇದ್ದಾವೆ ನನ್ನ ಹತ್ರ. ಸೊ ಚೆನ್ನಾಗಿದೆ, ಬಟ್ ರಿಸ್ಕಿ, ಮೇಂಟೆನೆನ್ಸ್ ತುಂಬ ಕಷ್ಟ. ಆಗಾಗ ಕ್ಲೀನ್ ಮಾಡಬೇಕು, ಧೂಳು ತುಂಬಿಕೊಳ್ಳುತ್ತೆ, ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಆಗಲೇ ಮೇಂಟೆನೆನ್ಸ್ ಆಗೋದು. ಹೇಗೋ ಅಂತೂ ಇಂತೂ ಬುಕ್ಸ್ಗಳು ಮತ್ತು ನನ್ನ ಬುಕ್ಸ್ ರ್ಯಾಕ್ ಎಲ್ಲ ಹೊರಗಡೆ ಬಂದಿದೆ. ಸೊ ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಾನು ಇದನ್ನು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದನ್ನು ಸಹ ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಮತ್ತು ಇನ್ನೇನು ಸರಸ್ವತಿ ಪೂಜೆನೂ ಸಹ ನಮ್ಮ ಲಕ್ಷ್ಯ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮಾಡಿದ್ದೀವಿ, ಅದನ್ನು ಸಹ ಅದರ ಒಂದು ವೀಡಿಯೋನು ಸಹ ಹಾಕ್ತೀನಿ. ಎಕ್ಸಾಮ್ ತಗೊಳ್ತಿರುವಂತಹ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬುಕ್ಸ್ಗಿಂತ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಬೆಸ್ಟ್ ಫ್ರೆಂಡು ಬುಕ್ಸ್ಗಳೇ. ಸರಿ, ಹಾಗಾದರೆ ನೀವು ಫ್ರೆಂಡ್ಸೇ. ಸರಿ, ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟೆ ವತಿಯಿಂದ. ಸರಿ, ಇದೇನು ಮೇಡಮ್ ಮನೆಯ ಗ್ಯಾಲರಿನ ಅಂತ ಕೇಳಿಬಿಡಿ. ಸೊ ತಪ್ಪದೇ ಲೈಕ್ ಮಾಡಿಬಿಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ.